ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬೆಂಗಳೂರಿನಲ್ಲಿ ನಡೀತು ಘನ ಘೋರ ಕೃತ್ಯ. ಪ್ರತಿಷ್ಠಿತ ಸ್ಟೇಡಿಯಂನಲ್ಲಿ ಮಾನಗೇಡಿ ಕೆಲಸ ನಡೆದಿದೆ. ಕ್ರೀಡಾ ಸಮಿತಿಯಲ್ಲಿದ್ದಾನ ಕಾಮ ಕೀಚಕ. ಬೆಂಗಳೂರಿನಲ್ಲಿ ಘನ ಘೋರ ಕೃತ್ಯ ನಡೆದಿದೆ. ಪ್ರತಿಷ್ಠಿತ ಸ್ಟೇಡಿಯಂನಲ್ಲಿ ಮಾನಗೇಡಿ ಕೆಲಸ ಆಗಿದೆ. ಕ್ರೀಡಾ ಸಮಿತಿಯಲ್ಲಿದ್ದಾನ ಕಾಮ ಕೀಚಕ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಕ್ರೀಡೆ ಕಲಿಯೋದಕ್ಕೆ ಬಂದಂತಹ ಅಪ್ರಾಪ್ತಿಯ ಮೇಲೆ ಇದೆಂಥ ದೌರ್ಜನ್ಯ. ಆಟ ಕಲಿಸಬೇಕಿದ್ದ ಕೋಚ್ ಮಾಡಿದ್ದೆಂಥ ಕೆಲಸ ಗೊತ್ತಾ? ಸ್ಪರ್ಧೆಗೆ ಅಂತ ಕರೆದೊಯ್ದು ಅಸಲಿಗೆ ಕೋಚ್ ಮಾಡಿದ್ದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ಫೋಟಕ ಸುದ್ದಿ. ಪ್ರತಿಷ್ಠಿತ ಸ್ಟೇಡಿಯಂನಲ್ಲಿ ನಡೆದಿರುವಂತಹ ಮಾನಗೇಡಿ ಕೆಲಸ ಇದು. ಹಾಗಾದ್ರೆ ಕ್ರೀಡಾ ಸಮಿತಿಯಲ್ಲಿದ್ದಾನ ಕಾಮ ಕೀಚಕ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಕ್ರೀಡೆ ಕಲಿಯೋದಕ್ಕೆ ಬಂದಂತ ಅಪ್ರಾಪ್ತಿಯ ಮೇಲೆ ದೌರ್ಜನ್ಯ ಎಸಗಿದ್ದಾನೆ. ಆಟ ಕಲಿಸಬೇಕಿದ್ದಂತಹ ಕೋಚ್ ಮಾಡಿದ್ದೆಂಥ ಕೆಲಸ ಗೊತ್ತಾ? ಬೆಂಗಳೂರು ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಾಮಕೇಡಿ. ಬಾಕ್ಸಿಂಗ್ ತರಬೇತಿಗೆ ಹೋದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಬಾಕ್ಸಿಂಗ್ ಕಲಿಸಬೇಕಿದ್ದಂತಹ ತರಬೇತುದಾರನಿಂದಲೇ ಕಾಮ ಕೀಟಲೆ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಕಾಮಕೇಡಿ ಇದು. ಬಾಕ್ಸಿಂಗ್ ತರಬೇತಿಗೆ ಹೋದಂತಹ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಬಾಕ್ಸಿಂಗ್ ಅನ್ನ ಕಲಿಸಬೇಕಿದ್ದಂತಹ ತರಬೇತುದಾರನಿಂದಲೇ ಈ ಕಾಮ ಕೀಟಲೆ ನಡೆದಿದೆ. ಕಳೆದ 4 ತಿಂಗಳಿನಿಂದ ಅಪ್ರಾಪ್ತಿಗೆ ಕೋಚ್ ನಿಂದ ನಿರಂತರವಾಗಿ ಕಿರುಕುಳ ನೀಡಲಾಗ್ತಾ ಇದೆ. ಶ್ರೀರಾಮಚಂದ್ರ ಲಯನ್ ಬಾಕ್ಸರ್ ಕ್ಲಬ್ ನಲ್ಲಿ ಆತ ತರಬೇತುದಾರ ಆಗಿದ್ದ. ಅಲ್ಲಿ ಟ್ರೈನಿಂಗ್ ಅಂದ್ರೆ ಕೋಚ್ ಆಗಿ ಆತ ಕೆಲಸ ಮಾಡ್ತಿದ್ದ. ಹೆಸರು ಮಾತ್ರ ಶ್ರೀರಾಮಚಂದ್ರ, ಆದ್ರೆ ಮಾಡ್ತಾ ಇದ್ದಿದ್ದು ಈ ತರದ ಮಣ್ಣು ತಿನ್ನೋ ಕೆಲಸ. ಮೇ 17ರಂದು ಚೆನ್ನೈಗೆ ಕರ್ಕೊಂಡು ಹೋಗಿರ್ತಾನೆ. ಅಲ್ಲಿ ರೂಮ್ ನಲ್ಲಿ ಪ್ರತ್ಯೇಕವಾಗಿ ಕರ್ಕೊಂಡು ಹೋಗಿ ಆಕೆಯ ಖಾಸಗಿ ಅಂಗವನ್ನ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಆ ಹೆಸರು ಹೇಳೋದಕ್ಕೂ ಕೂಡ ಸೂಟ್ ಆಗಲ್ಲ, ಬಿಕಾಸ್ ಆ ತರದ ಹೆಸರಿಟ್ಕೊಂಡಿದ್ದಾನೆ ಆತ. ಬಾಲಕಿಯ ವಿರೋಧದ ನಡುವೆಯೂ ಕೂಡ ಆಕೆಯನ್ನ ಚುಂಬಿಸಿ ಟಾರ್ಚರ್ ಕೊಟ್ಟಿದ್ದಾನೆ. ಬೆಂಗಳೂರಿಗೆ ಬಂದ ನಂತರವೂ ಕೂಡ ಅದೇ ಕಿರುಕುಳವನ್ನ ಆತ ಮುಂದುವರಿಸಿದ್ದ ಅಂತ ಗೊತ್ತಾಗಿದೆ. ಕಳೆದ 4 ತಿಂಗಳಿನಿಂದ ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಈತ. ಬಳಿಕ ಪೋಷಕರ ಬಳಿ ಈ ವಿಷಯವನ್ನ ಬಾಲಕಿ ಬಿಚ್ಚಿಟ್ಟಿದ್ದಾಳೆ. ಸದ್ಯ ಸಂಪಂಗಿ ರಾಮನಗರ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕೇಸ್ ಕೂಡ ದಾಖಲಾಗಿದೆ. ಫೋಟೋ ಏನ್ ನೋಡ್ತಾ ಇದ್ದೀವಿ, ಇದೇ ತರಬೇತುದಾರ. ಆತನ ಹೆಸರು ಶ್ರೀರಾಮಚಂದ್ರ ಅಂತ ಹೆಸರು ಮಾತ್ರ. ಆದ್ರೆ ಕಳೆದ 4 ತಿಂಗಳಿಂದ ಇದೇ ರೀತಿಯಾಗಿ ಆತ ಕಿರುಕುಳ ನೀಡ್ತಾ ಇದ್ದಾನೆ ಅನ್ನುವಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಲಯನ್ ಬಾಕ್ಸರ್ ಕ್ಲಬ್ ನಲ್ಲಿ ಈತ ಕೋಚ್ ಆಗಿದ್ದಾನೆ ಶ್ರೀರಾಮಚಂದ್ರ. ಮೇ 17ರಂದು ಬಾಕ್ಸಿಂಗ್ ಅಂತ ಹೇಳಿ ಚೆನ್ನೈಗೆ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿ ರೂಮ್ಗೆ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಆಕೆಯ ಪ್ರೈವೇಟ್ ಪಾರ್ಟ್ಗಳನ್ನೆಲ್ಲ ಟಚ್ ಮಾಡಿ ಒಂದು ರೀತಿ ಅಸಭ್ಯವಾಗಿ ವರ್ತಿಸಿದ್ದಾನೆ. ಅದಕ್ಕೆ ಆಕೆ ವಿರೋಧ ಮಾಡಿದ್ರು ಕೂಡ ಬಿಟ್ಟಿಲ್ಲ. ಆಕೆಯನ್ನ ಬಲವಂತವಾಗಿ ಚುಂಬಿಸಿ
ಕಿರುಕುಳ ನೀಡಿದ್ದಾನೆ. ಬಳಿಕ ಬೆಂಗಳೂರಿಗೆ ಬಂದ ನಂತರದಲ್ಲಿ ಅದನ್ನೇ ಆತ ಕಂಟಿನ್ಯೂ ಮಾಡಿದ. ಕಳೆದ 4 ತಿಂಗಳಿಂದ ಇದೇ ರೀತಿಯಾಗಿ ಆತ ಕಿರುಕುಳ ನೀಡ್ತಾ ಇದ್ದಂತೆ. ಮತ್ತೊಂದ್ ಕಡೆ ಈ ವಿಚಾರವನ್ನ ಪೋಷಕರ ಬಳಿ ಆಕೆ ಹೇಳ್ಕೊಂಡಿದ್ದಾಳೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೂಡ ನೀಡಿದ್ದಾರೆ ಪೋಷಕರು. ಸಂಪಂಗಿ ರಾಮನಗರ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಕಂಪ್ಲೇಂಟ್ ಕೂಡ ಫೈಲ್ ಆಗಿದೆ. ಮತ್ತೊಂದ್ ಕಡೆ ಈತ ಏನು ಟ್ರೈನಿಂಗ್ ಅನ್ನ ನೀಡ್ತಾ ಇದ್ನಲ್ಲ, ಅಲ್ಲಿ ಇದೇ ರೀತಿಯಾಗಿ ಈತ ಮಾಡ್ತಾ ಇದ್ದಿದ್ದು 4 ತಿಂಗಳಿಂದಲೂ ಕೂಡ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಈತ ಶ್ರೀರಾಮಚಂದ್ರ ಅಂತ ಹೆಸರು ಮಾತ್ರ ನೋಡಿದ್ರೆ, ಬಟ್ ಆತ ಮಾಡ್ತಿದ್ದು ಮಣ್ಣು ತಿನ್ನೋ ಕೆಲಸ ಅಂತೇಳಿ. ಏನಿದು ಪ್ರಕರಣ, ಏನ್ ಮಾಹಿತಿ ಸಿಕ್ಕಿದೆ? ಪ್ರಭು, ಬೆಂಗಳೂರಿನ ಸಂಪಂಗಿ ರಾಮನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಂಠೀರವ ಸ್ಟೇಡಿಯಮು, ಅಲ್ಲಿ ಒಳಾಂಗಣ ಕ್ರೀಡೆಗಳನ್ನು, ಬಾಕ್ಸಿಂಗ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಈ ರೀತಿಯಾಗಿ ಅಥ್ಲೆಟಿಕ್ ಗೇಮ್ಗಳನ್ನು ತರಬೇತಿ ಕೊಡುವಂಥ ಕೆಲಸವನ್ನು ಸಹ ಮಾಡ್ತಾ ಇರ್ತಾರೆ. ಬೆಂಗಳೂರಿನ ಒಬ್ಬ ಬಾಲಕಿ, 17 ವರ್ಷದ ಬಾಲಕಿ, ಕಳೆದ ಒಂದು 6 ತಿಂಗಳಿಂದ ಅಲ್ಲಿ ಬಾಕ್ಸಿಂಗ್ ಕಲಿಯೋದಕ್ಕೆ ಹೋಗ್ತಾ ಇದ್ರು ಅಂತಕ್ಕಂಥ ಮಾಹಿತಿ. ಹಾಗೆ ಹೋಗ್ತಾ ಇದ್ದಂಥ ಬಾಲಕಿಗೆ ಅಲ್ಲಿ ಶ್ರೀರಾಮಚಂದ್ರ ಅಂತ ಆತ ಬಂದು ಲಯನ್ ಬಾಕ್ಸಿಂಗ್ ಕ್ಲಬ್ನ ತರಬೇತಿದಾರನಾಗಿ ಕೆಲಸ ಮಾಡ್ತಾ ಇದ್ದಾನೆ. ಈತ ಕಳೆದ 5 ದಿನಗಳ ಹಿಂದೆ ಚೆನ್ನೈನಲ್ಲಿ ಈ ಬಾಕ್ಸಿಂಗ್ ಕಾಂಪಿಟೇಷನ್ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒಂದು ಆಕೆ ಇದ್ದಂಥ ಕೊಠಡಿಗೆ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿ ಆಕೆಯ ಒಂದು ಪರ್ಮಿಷನ್ ವಿರೋಧದ ನಡುವೆಯೂ ಆಕೆಯನ್ನು ಮುಟ್ತಕ್ಕಂಥದ್ದು, ಆಕೆಯೊಂದಿಗೆ ಚುಂಬನ ಮಾಡ್ತಕ್ಕಂಥದ್ದು, ಹೀಗಾಗಿ ಅಸಭ್ಯವಾದಂಥ ವರ್ತನೆಯನ್ನು ಅಲ್ಲಿ ಪ್ರದರ್ಶನವನ್ನು ಮಾಡಿದ್ದಾನೆ. ಜೊತೆಗೆ ಆ ವಿಚಾರವನ್ನು ಯಾರಿಗಾರು ತಿಳಿಸಿದರೆ ನಿಮಗೆ ಒಂದು ಜೀವ ಬೆದರಿಕೆ ಹಾಕುವಂಥ ಕೆಲಸವನ್ನು ಸಹ ಈ ಶ್ರೀರಾಮಚಂದ್ರ ಆ ಬಾಲಕಿಯ ಮೇಲೆ ತನ್ನ ಕಾಮ ಕೃತ್ಯವನ್ನು ಎಸಗಿ ಒಂದು ಬೆದರಿಕೆಯನ್ನು ಹಾಕ್ತಕ್ಕಂಥದ್ದು. ನಂತರ ಬೆಂಗಳೂರಿಗೆ ಬಂದಾಗಲೂ ಸಹ ಇದೇ ರೀತಿಯಾದಂಥ ಕೃತ್ಯವನ್ನು ಮುಂದುವರಿಸಿರ್ತಾನೆ. ಅದರಿಂದ ಭೀತಿಗೊಳಗಾದಂಥ ಆ ಬಾಲಕಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಕ್ಲಾಸ್ಗೆ ಬಂದಾಗ ಒಂದು ರೀತಿಯಾಗಿ ಮಂಕಾಗಿರ್ತಕ್ಕಂಥದ್ದು, ಜೊತೆಗೆ ಮನೆಗೆ ಹೋದಾಗಲೂ ಸಹ ಮಂಕಾಗಿರ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಮನೆಯವರು ಕೇಳಿದಾಗ ಆಕೆ ಸತ್ಯಾಂಶ ಏನೆಲ್ಲ ವಿಚಾರಗಳನ್ನು ಹೇಳಬೇಕು ತನ್ನ ತಾಯಿ ಹತ್ರ ಸವಿವರಾಗಿ ಹೇಳ್ಕೊತಾರೆ. ಕೂಡಲೇ ಆಕೆ ಅವರ ತಾಯಿಗೆ ಈ ಒಂದು ವಿಚಾರ ಕೇಳಿ ಶಾಕ್ ಆಗುತ್ತೆ. ಕೇವಲ ರಾಮಚಂದ್ರ ಚೆನ್ನೈಗೆ ಕರೆದುಕೊಂಡು ಹೋದಾಗ ಮಾತ್ರ ಈ ರೀತಿಯಾದಂಥ ಕೃತ್ಯವನ್ನು ಎಸಗಿಲ್ಲ. ಕಳೆದ 4 ತಿಂಗಳಿಂದ ನಿರಂತರವಾಗಿ ಆ ಒಂದು ಬಾಲಕಿಯ ಮೇಲೆ, ಬಾಕ್ಸಿಂಗ್ ತರಬೇತಿಗೆ ಅಂತ ಹೋಗ್ತಿದ್ದಂಥ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ದ ಅಂತಕ್ಕಂಥ ಒಂದು ಶಾಕಿಂಗ್ ಸಂಗತಿಯನ್ನು ತನ್ನ ತಾಯಿ ಬಳಿ ಆ ಬಾಲಕಿ ಬಿಚ್ಚಿಡ್ತಾರೆ. ಕೂಡಲೇ ಆ ಪೊಲೀಸ್ ಠಾಣೆಗೆ ಬಂದು ಸಂಪಂಗಿ ರಾಮನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಕ್ರೀಡಾಂಗಣ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪಂಗಿ ರಾಮನಗರ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೊಡುವಂಥ ಕೆಲಸವನ್ನು ಸಹ ಮಾಡಿದ್ದಾರೆ. ಈಗ ಸದ್ಯ ದೂರು ಸಂಬಂಧಪಟ್ಟಂತೆ ಮತ್ತೆ ಆ ಬಾಲಕಿಯ ಹೇಳಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ಸಂಪಂಗಿ ರಾಮನಗರ ಪೊಲೀಸರು ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಈ ಒಂದು ಬಾಕ್ಸಿಂಗ್ ತರಬೇತಿದಾರರಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ವಿರುದ್ಧ ಪೋಕ್ಸೋ ಆಕ್ಟ್ ಅಡಿಯಲ್ಲಿ ಒಂದು FIR ಅನ್ನು ದಾಖಲು ಮಾಡಿಕೊಳ್ಳುವಂಥ ಕೆಲಸವನ್ನು ಸಹ ಈಗ ಮಾಡ್ತಾ ಇದ್ದಾರೆ. ಇನ್ನೇನು ಆ FIR ದಾಖಲಾದಂಥ ಬಳಿಕ ಆತನನ್ನು ಹೆಚ್ಚಿನ ವಿಚಾರಣೆಗಾಗಿ ಬಂಧಿಸುವಂಥ ಸಾಧ್ಯತೆಯೂ ಇದೆ. ಈಗಾಗಲೇ ಏನು ಚೆನ್ನೈಗೆ ಅವರು ಮೇ 17ನೇ ತಾರೀಕು ಕಾಂಪಿಟೇಷನ್ಗಾಗಿ ಹೋಗಿದ್ರು, ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು, ಅಲ್ಲಿ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಸಹ ಮಾಹಿತಿಯನ್ನು ಕೇಳಿದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿ ಆಕೆ ಅಡ್ಮಿಷನ್ ಆದಾಗಿಂದ ಹಿಡಿದು ಆಕೆಯ ಮೇಲೆ ಯಾವಾಗಿಂದ ಈ ರೀತಿಯಾದಂಥ ಲೈಂಗಿಕ ದೌರ್ಜನ್ಯವನ್ನು ಎಸಗೋದಕ್ಕೆ ಶುರು ಮಾಡಿದ್ದ, ಆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡುವಂಥದ್ದು, ಜೊತೆಗೆ ಚೆನ್ನೈಗೆ ಕರೆದುಕೊಂಡು ಹೋಗಿ ಅಲ್ಲೂ ಸ್ಥಳ ಮಹಜರು ಮಾಡುವಂಥ ಕೆಲಸವನ್ನು FIR ದಾಖಲಾದಂಥ ಬಳಿಕ ಸಂಪಂಗಿ ರಾಮನಗರ ಪೊಲೀಸರು ಮಾಡಲಿದ್ದಾರೆ. ಪ್ರಭು, ಮಂಜುನಾಥ್, ಈಗ ಸಹಜವಾಗಿ ಕೋಚ್ ಅಂತ ಅಂದಮೇಲೆ ಆತನ ಜೊತೆಗೆ ಬಹಳಷ್ಟು ಜನ ಟ್ರೈನಿಂಗ್ ಪಡ್ಕೊಳಕ್ ಬರ್ತಾರೆ. ಎಲ್ಲರ ಹತ್ರನೂ ಇದೇ ರೀತಿ ಬಿಹೇವ್ ಮಾಡ್ತಿದ್ದ ಹೇಗೆ, ಅದ್ರ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಸದ್ಯ ಏನು ಈ 17 ವರ್ಷದ ಬಾಲಕಿ ತನಗಾಗ್ತಾ ಇದ್ದಂಥ ಆರೋಪಕ್ಕೆ ತನ್ನ ಮೇಲಾಗ್ತಾ ಇದ್ದಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಆರೋಪಗಳನ್ನು ಮಾಡಿ ಆ ಬಾಲಕಿ ಪರವಾಗಿ ಅವರ ತಾಯಿ ಈಗ ದೂರನ್ನು ಕೊಟ್ಟಿರ್ತಕ್ಕಂಥ, ಅದರಲ್ಲಿ ಸಾಕಷ್ಟು ಆರೋಪಗಳನ್ನು ಸಹ ಮಾಡಿದ್ದಾರೆ. ಆಕೆಯನ್ನು ಅಡ್ಮಿಷನ್ ಮಾಡಿದಂಥ ಸಂದರ್ಭದಿಂದ ಹಿಡಿದು ಎಲ್ಲೂ ಸಹ ಅನುಮಾನ ಬರದೇ ರೀತಿಯಾಗಿ ಇದು ಮಾಡೋದು. ಒಂದು ವೇಳೆ ಇಲ್ಲಿ ಬೆದರಿಕೆ ಏನು ಚೆನ್ನೈನಲ್ಲಿ ಬೆದರಿಕೆ ಹಾಕಿದ್ದ, ಅದೇ ರೀತಿಯಾಗಿ ಬೆಂಗಳೂರಿನಲ್ಲೂ ಸಹ ಆಕೆಯೊಂದಿಗೆ ಅಸಭ್ಯ ವರ್ತನೆ ಮಾಡೋದಿರ್ಬೋದು, ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ
ಮಾಡಿರ್ತಕ್ಕಂಥ ಬಳಿಕ ಬೆದರಿಕೆಯನ್ನು ಹಾಕಿ 4 ತಿಂಗಳಿಂದ ಅದನ್ನು ಮುಚ್ಚಿಡುವಂಥ ಒಂದು ಪ್ರಯತ್ನ ಏನಾದರೂ ಈತ ಮಾಡಿದ್ದ ಅನ್ನೋದು ಈಗ ಮುಂದೆ ಪೊಲೀಸರ ತನಿಖೆ ವೇಳೆ ಬೆಳಕಿಗೆ ಬರಬೇಕಾಗಿದೆ. ಉಳಿದಂತೆ ಈಗ ಆತನನ್ನು ವಶಕ್ಕೆ ಪಡೆದಂಥ ಬಳಿಕ ಆತನನ್ನು ತೀವ್ರ ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ. ಬೇರೆ ಬೇರೆ ಅಲ್ಲಿ ದಾಖಲಾಗಿ ಅಂದರೆ ಬಾಕ್ಸಿಂಗ್ ತರಬೇತಿ ಪಡಿತಕ್ಕಂಥ ಏನು ವಿದ್ಯಾರ್ಥಿಗಳಿದ್ದಾರೆ ಅವರನ್ನು ಸಹ ಪೊಲೀಸರು ವಿಚಾರಣೆ ಮಾಡಿ ಅವರ ಮೇಲೆ ಏನಾದರೂ ಈತ ಶ್ರೀರಾಮಚಂದ್ರ ಆ ರೀತಿಯಾದಂಥ ಒಂದು ಲೈಂಗಿಕ ದೌರ್ಜನ್ಯವನ್ನು ಎಸಗ್ತಾ ಇದ್ನ, ಕಿರುಕುಳವನ್ನು ಕೊಡ್ತಾ ಇದ್ನ ಅನ್ನೋದ್ರ ಬಗ್ಗೆ ಮುಂದಿನ ತನಿಖೆ ವೇಳೆ ಬೆಳಕಿಗೆ ಬರಲಿದೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.